ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ನೇತಾರ ಪ್ರಮೋದ್ ಕೊಚೂರಿ ಅವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಬೆಳಗಾವಿ ಜಿಲ್ಲೆ ಬಿಜೆಪಿ ಘಟಕದ ಉಪಾಧ್ಯಕ್ಷ ಪ್ರಮೋದ್ ಕೊಚೂರಿ 58ನೇ ವರ್ಷಕ್ಕಿಂದು ಕಾಲಿಟ್ಟಿದ್ದು, ಹುಟ್ಟುಹಬ್ಬದ ನಿಮಿತ್ತ ಖಾನಾಪುರ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ತದನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಖಾನಾಪುರ ಶಾಸಕ ವಿಠ್ಠಲ್ ಹಲಗೇಕರ್, ಮಾಜಿ ಅಧ್ಯಕ್ಷ ಸಂಜಯ್ ಕುಬಾಲ್, ಮುಖಂಡ ಚೇತನ್ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಪೂಜ್ಯ ಶಿವಪುತ್ರ ಸಾಂದಿಲೇಶ್ವರ ಸ್ವಾಮೀಜಿ ಅವರು ಪ್ರಮೋದ್ ಕೊಚೂರಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ರಾಜ್ಯಸಭಾ ಸದಸ್ಯರಾಗಲೆಂದು ಶುಭ ಕೋರಿದ್ದಾರೆ. ನಂತರ ಸಂದರ್ಶನದಲ್ಲಿ ಮಾತನಾಡಿದ ಬರ್ಡೇ ಬಾಯ್ ಪ್ರಮೋದ್ ಕೊಚೂರಿ ಅವರು ತಮ್ಮ ರಾಜಕೀಯ ಜೀವನದ 7 ಬೀಳುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಗೊಪ್ಪ ಬಾಬಾರಾವ್ ದೇಸಾಯಿ, ಧನಶ್ರೀ ಸರ್ ದೇಸಾಯಿ, ಕಂಬಿ ಸೇರಿದಂತೆ ವಿವಿಧ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾರಿಶ್ವಾಡ ಶ್ರೀ ಶಾಂಡಿಲೇಶ್ವರ ಮಠದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಎಲ್ಲರನ್ನೂ ಆಹ್ವಾನಿಸಲಾಗಿದೆ. ವಂದನೆಗಳು. ಶ್ರೀ ಬಸವರಾಜ್, ರಾಜ್ಯ ಉಪಸಂಪಾದಕರು, ಖಾನಾಪುರ. ನಮಸ್ತೆ. ಪ್ರಮೋದ್ ಕೊಚೂರಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ? ಬಹಳ ಉತ್ತಮ. ಒಂದು ಈ ನಮ್ಮ ಸನ್ಮಾನ್ಯ ಶ್ರೀ ಪ್ರಮೋದನ್ನ ಕೊಚೂರಿ ಅವರು ನಮ್ಮ ಬೆಳಗಾವಿ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾಗಿ, ಎಲ್ಲರ ಅಭಿಮಾನಿಗಳಾಗಿ, ಸರ್ವ ಸಮಾಜದಲ್ಲಿ ಬೆಳೆಯುವಂತ ವ್ಯಕ್ತಿಗಳು, ಎಲ್ಲರ ಭಕ್ತರ ಕಣ್ಮಣಿಯಾದಂಥವರು, ಸಮಾಜದಲ್ಲಿ ಧರ್ಮದ ಕಾರ್ಯ, ಪ್ರತಿಯೊಂದು ಸಮಾಜದ ಕಾರ್ಯದಲ್ಲಿ ಮುನ್ನಡೆದು ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರಾಗಿದ್ದಾರೆ. ಅಂಥವರು ಇವತ್ತಿನ ದಿವಸ ಹುಟ್ಟುಹಬ್ಬರ ಸಮಾರಂಭಕ್ಕೆ ಬಂದು ಅವರಿಗೆ ಶುಭ ಆಶೀರ್ವಾದವನ್ನು ಮಾಡಿ ಭಗವಂತ ಅವರಿಗೆ 100 ವರ್ಷ ಆಯುಷ್ಯನ್ನು ಕೊಟ್ಟು ರಾಜಕೀಯದಲ್ಲಿ ಮುಂದೆ ಬರುವ ಹಾಗೆ ಸಿದ್ಧಶಿವ ಯೋಗಿ ಶಾಂಡಿಲೇಶ್ವರ ಶಾಂಭವಿ ದೇವಿಯ ಕೃಪಾ ಆಶೀರ್ವಾದ ಸದಾಕಾಲ ಅವರ ಮೇಗಿರಲಿ. ಮುಂದೆ ರಾಜ್ಯಸಭಾ ಸದಸ್ಯರಾಗಿ ಈ ನಮ್ಮ ಭಾಗದಲ್ಲಿ ಒಳ್ಳೆಯ ಕಾರ್ಯ ಅವರು ಮಾಡ್ಲಂತೇಳಿ ಇವತ್ತಿನ ದಿವಸ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸ್ವಾಮೀಜಿ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಸಹಿತ ಬಹಳಷ್ಟು ಶಾಸಕರು ಭಾರತೀಯ ಜನತಾ ಪಾರ್ಟಿ ಇದೆ. ನಮ್ಮ ಪ್ರಕಾರ ಅವಾಗ ಸುಮಾರು 20 ಶಾಸಕ ಕರ್ನಾಟಕದಲ್ಲಿ ಇದು, ಮತ್ತ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಾಸನ ಇದು. ಆ ಪರಿಸ್ಥಿತಿ ಒಳಗ ಒಂದು ಕಾರ್ಯಕರ್ತ RSS ದಿಂದ ಬಂದಿದ್ದು ಪ್ರಮೋದ್ ಕೊಚೂರಿ ಅವರು ಎಲ್ಲ ಕೆಲಸ ಬಿಟ್ಟು, ಮನಿ ಬಿಟ್ಟು ಈ ಖಾನಾಪುರದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ. ಅದ ಫಲಶ್ರುತಿ ಪ್ರಹ್ಲಾದ್ ರೇಮಾನಿ ಅವರು ಖಾನಾಪುರದಲ್ಲಿ ಒಂದ್ಸಲ ಶಾಸಕ ಆಗಿದ್ದು ಭಾರತೀಯ ಜನತಾ ಪಾರ್ಟಿ. ಈಗ ಮಾನ್ಯ ಶ್ರೀ ವಿಠ್ಠಲ್ ರಾವ್ಜಿ ಹಲಗೇಕರ ಅವ್ರು ಎಲ್ಲರ ಮುಂದೆ ಈಗ ಹೇಳಿದ್ರೆ, ನಾವು ಏನು MLA ಆಗಿದ್ದೇವೆ, ಅದ್ರಾಗ ಬಹಳ ಈ ಸಾತ್ ಇವರು ಪ್ರಮೋದ್ ಕೊಚೂರಿ ಅವ್ರದ್ದು ಇದೆ. ಅದಕ್ಕೆ ಕೊಚೂರಿ ಅವ್ರದ್ದು ಒಂದು ಒಳ್ಳೆ ಲೀಡರ್ ಇದಾರ, ಎಲ್ಲ ಸಮಾಜ ಜೊತೆ ಚಲೋ ಸಂಪರ್ಕ ಇದೆ. ಖಾನಾಪುರ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಯಾವ ಕಾರ್ಯಕರ್ತ ಅವ್ರಿಗೆ ಫೋನ್ ಮಾಡಿದ್ರ ಫೋನ್ ರಿಸೀವ್ ಮಾಡಿ ಆ ಜಾಗೆಗೆ ಹೋಗಿ ಆ ಕೆಲಸ ಮಾಡೋದು ತಾಕತ್ ಅವ್ರದ್ದು ಇದೆ. ಯಾವ ಸರ್ಕಾರಿ ಆಫೀಸ್ದಲ್ಲಿ ಏನು ಕೆಲಸ ಇದ್ರ ಸಹಿತ ಈಗ ಶಾಸಕರು ಹೇಳೋ ಪ್ರಕಾರ ದಿಲ್ಲಿ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಯಾವ ಮಿನಿಸ್ಟರ್ ಕಡೆ ಹೋಗ್ಬೇಕು, ಅಲ್ಲಿ ಹೋಗಿ 100% ಒಂದ್ಸಲ ಆಗ್ಲಿಲ್ಲ, 2 ಸಲ ಆಗ್ಲಿಲ್ಲ, 10 ಸಲ ಆಗ್ಲಿ ಅಲ್ಲಿ ಹೋಗುದು, ಬಟ್ 100% ಕೆಲಸ ಮಾಡೋದು ತಾಕತ್ ಪ್ರಮೋದ್ ಕೊಚೂರಿ ಅವ್ರದ್ದು ಇದೆ. ಇವತ್ತ ಪ್ರಮೋದ್ ಕೊಚೂರಿ ಅವ್ರದ್ದು ಹುಟ್ಟಹಬ್ಬ ಇದೆ. ಅದಕ್ಕೆ ಅವರ ಹುಟ್ಟಹಬ್ಬಗೆ ನಾವು ಹಾರ್ದಿಕ್ ಅಭಿನಂದನೆ ಮಾಡ್ತೇವೆ. ಧನ್ಯವಾದ. ಸರಿ, ಓಕೆ. ಯಾಕಪ್ಪ ಅಂದ್ರೆ ಖಾನಾಪುರದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ್ರೆ 2 ಸಲ 2 ಬಾರಿ MLAಗಳನ್ನು ಸಹ ತಗೊಬಂದಿದ್ದಾರೆ. ತುಂಬಾ ಶ್ರಮ ಇದೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಉನ್ನತ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ. ಈಗ ಬರ್ತಕ್ಕಂಥ ದಿನಗಳಲ್ಲಿ ಜೂನ್ಗೆ ಒಂದ್ ರೀತಿ ರಾಜ್ಯಸಭಾ ಸದಸ್ಯತ್ವ ಮುಗಿತಾ ಇತ್ತು ಸರ್, ಹಿರಣ್ಣ ಕಡಾಡಿ ಅವ್ರದ್ದು. ನಿಮ್ಮ ಬಿಜೆಪಿ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸ್ತೈತೆ, ಯಾವ ಟೈಮ್ ಗುರುತಿಸ್ತೈತೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಆಗ್ರಹ ಮಾಡ್ತೀರಾ ನೀವು? ನಾವು ನಮ್ಮ ಪಾರ್ಟಿ ವರಿಷ್ಠ ಅವ್ರಿಗೆ ವಿನಂತಿ ಮಾಡ್ತೇವೆ. ಈಗ ನಾವು ಪರಿಸ್ಥಿತಿ ನೋಡಿ, ರಾಷ್ಟ್ರೀಯ ನಮ್ಮ ಕಾರ್ಯಾಧ್ಯಕ್ಷ ಒಂದು ಸಾಮಾನ್ಯ ಕಾರ್ಯಕರ್ತಾಗೆ ಕಾರ್ಯಾಧ್ಯಕ್ಷ ಮಾಡಿದ್ದಾರೆ. ನಮ್ಮ ಹಿರಣ್ಣ ಕಡಾಡಿ ಅವರು ರಾಜ್ಯಸಭಾ ಸದಸ್ಯ ಆಗಿದ್ದಾರೆ. ಅದ ಪ್ರಕಾರ ನಮ್ಗೆ ಗಸ್ತಿ ಅವರು ಇದು ಈಗ ಇಲ್ಲ, ರಾಜ್ಯಸಭಾ ಸದಸ್ಯ ಅವ್ರಿಗೆ ಮಾಡಿದ್ದೇವೆ, ಇನ್ನು ನಮ್ಮ ಇದ್ರಾಗ ಇಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತ ಗುರುತಿಸಿ ಪಾರ್ಟಿ ವರಿಷ್ಠರು ಈಗ ಪದ ಕೊಡಕತ್ತಾರ.
ಹಿಂಗ ಯಾರ್ಯಾರ ಕಾರ್ಯಕರ್ತ ಕೊಚೇರಿ ಇರ್ಬೋದು, ಯಾರ್ಯಾರು ಮಾಡಿದಾರ ಅವ್ರಿಗೆ ಮ್ಯಾಲಿಂದ ವರಿಷ್ಠ ಅವ್ರಿಗೆ ಗೊತ್ತಿದೆ ಅದಕ್ಕೆ ಏನ್ ಮಾಡಬೇಕು, ಏನು ಕೊಡ್ಬೇಕು. ಅದಕ್ಕೆ ನಾವು ಅವ್ರ ಸತ್ಕಾರದಲ್ಲಿ ಹೇಳಿದ್ದೇವೆ. 35 ವರ್ಷದಾಗ ಪಾರ್ಟಿ ನಮ್ಗೆ ಬಿಡ್ಲಿಲ್ಲ. ನಾವು ಮನ್ಯಾಗ ಕೊಂಡಿರ್ತೇವೆ ಅಂತ ಹೇಳಿದ್ರು ಫೋನ್ ಮಾಡ್ತಾರೆ ಮ್ಯಾಲಿನ ಬೆಂಗಳೂರದಿಂದ, ಇದು ಕೆಲಸ ನೀವು ಮಾಡ್ಬೇಕು, ಇದು ಪದ ನೀವು ತಗೋಬೇಕು, ನಿಶ್ಚಿತವಾಗಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಇಷ್ಟ ಆಶಯ ನಮ್ಗೆ. ಏನೋ ನಿರೀಕ್ಷೆ ಮಾಡ್ಬೋದಾ ಏನ್ ರಾಜ್ಯಸಭಾ ಸದಸ್ಯರು ಸಿಗ್ಬೋದು ಅಂತ? ನಾವು ಪ್ರಯತ್ನ ಮಾಡೋಣ, ಎಲ್ಲಾರು ಕೂಡ ಪ್ರಯತ್ನ ಮಾಡ್ತೇವೆ. ನೀವು ಹಿಂದೆ ಎಂದಾರು ಪ್ರಯತ್ನ ಮಾಡಿದ್ರು? ಮಾಡಿದ್ದೇವೆ. ಓಕೆ, ನಮಸ್ತೆ ಸರ್. ಅವ್ರಿಗೂ ನಾವು ಮಾನ ಸನ್ಮಾನ ಕೊಡ್ಬೇಕಾಗ್ತದೆ. ಸತ್ಯವಾದಂತ ಲೇಖನ ತಾವು ಮಾಡಬೇಕು ಬರೋ ದಿವಸದೊಳಗ. ಮತ್ತ ಅದು ನಮ್ಮ ಪಾರ್ಟಿ ಪೂರಕವಾಗಿರ್ತದ. ದಯಮಾಡಿ ನಮ್ಮ ಕಾರ್ಯಕರ್ತರು ಇವತ್ತ ಇಷ್ಟೊಂದು ದೊಡ್ಡ ಪ್ರಮಾಣ ತಾವು ಬಂದಿದ್ರಿ. ಇದೊಂದು ನಾವು ಸಂಘಟನೆ ದೃಷ್ಟಿಯಿಂದ ಅದು ಕಾರ್ಯಕ್ರಮ ತಿಳ್ಕೊರಿ, ನಾನು ವಾಡಸ ಅಂತ ತಿಳ್ಕೊಬೇಡ್ರಿ. ನಾವು ಧರ್ಮದ ಕೆಲಸ, ಹಿಂದೂ ಧರ್ಮದ ಕೆಲಸ ಉಳಿಸ್ಬೇಕಾಗಿದೆ. ಇವತ್ತು ಬರುವಂತ ದಿವಸದೊಳಗ ಒಂದು ಆದರ್ಶ ದೇಶ ಜಗತ್ನಾಗದ. ಮೊನ್ನೊಂದಲ್ಲಿ BL ಸಂತೋಷ್ ಅವ್ರು ಬಂದ್ರಿ ಬೆಳಗಾವಕ್ಕ. ಒಬ್ರು ಪ್ರಶ್ನೆ ಮಾಡ್ರಿ, ಅಲ್ಲಿ ನಮ್ಮ ದೇಶ ಅಷ್ಟು ಸೇಫ್ ಅಂತ ಕೇಳಿದ್ರು. ಈಗಾಗಲೇ ನಮ್ಮ ಪಂಡಿತ್ ಹೋಗ್ಲವ್ರು ಹೇಳ್ದಂಗ ನಮ್ಮ ದೇಶ ಅಷ್ಟು ಸೇಫ್, ಯಾಕಂದ್ರೆ ಎಲ್ಲಿ ಬಂಗ್ಲಾ ಹೆಂಗ ನಮ್ಮ ಇಂಡಿಯಾದಾಗ ಆಗ್ಬಹುದು ಅಂತೇಳಿ. ಆದ್ರೆ ಯಾವ ವಿಚಾರ ಮಾಡಬೇಡ ಅಂತ ಹೇಳಿದ್ರೆ, ಮೋದಿಯವ್ರ ನೇತೃತ್ವ ಬಹಳ ಗಟ್ಟಿ ಪ್ರಮಾಣದ. ನಮ್ಮಲ್ಲಿ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ನಡವಳಿಕೆ ಪ್ರತಿಯೊಂದು ನಾವು ಎಲ್ಲರೂ ತಗೊಂಡು ಕಾರ್ಯಕ್ರಮ ಮಾಡುವಂತ ವ್ಯಕ್ತಿಗಳಿದ್ವಿ. ಹಂಗೇನಾಗಲ್ಲ. ಕರೆ ನಾವು ಅಗದಿ ಹುಷಾರಿಂದ ನಿಷ್ಠಾದಿಂದ ಸಂಘಟನೆ ಇರ್ಬೇಕಾದ್ರೆ ಹಿಂಗ ದಿವ್ಸ ಇರುದಿಲ್ಲ. ಅದಕ್ಕೆ ಬರುವಂತ ದಿವಸ ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ. MLA ನೇತೃತ್ವ ಒಳಗ ಮತ್ತೆ ಪಾರ್ಟಿ ನೇತೃತ್ವ ಬರೋ ದಿವಸ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸಹ ಅಗದಿ ನಾವು ಅಗದಿ ನಿಷ್ಠಾದಿಂದ ಕಾರ್ಯಕ್ರಮ ಮಾಡಿ ಎಲ್ಲಾ ಗೆಲುವು ಸಂಬಂಧ ಮಾಡ್ತೀವಿ. ಮತ್ತ ನನ್ನ ಬರ್ತಡೇ ಹುಟ್ಟಬ್ಬ ಅಂತೇಳಿ ಬರೀ ಒಂದು ಕಾರಣ ಅಷ್ಟೇ. ಇದೊಂದು ಸಂಘಟಕರ ಪೋಷಾಕ ಆಗ್ತದ, ಒಂದು ಸಪ್ಲಿಮೆಂಟ್ರಿ. ಅದನ್ನ ಬರುವಂತ ಕಾರ್ಯಕ್ರಮ ಲೀಡರ್ ಹಿಂಗ್ ತಯಾರಾಗ್ಲೋ ಪ್ರತಿಯೊಂದು ಬೂತ್ ಮಟ್ಟದಾಗ ಸಹ ಯಾರ ಸಮಾಜದವ್ರು ಎಲ್ಲಿಂದ ತರಬೇಕಂದ್ರೆ ಒಳ್ಳೆ ಸಮಾಜ ಒಂದು ದಿಕ್ ತರಬೇಕಾರ ಪ್ರತಿಯೊಬ್ಬರು ನಾವು ಬೂತ್ ಲೆವೆಲ್ ನಾವು ಮತ್ತ ತಾಲೂಕಲ್ಲಿ ಕೆಲಸ ಮಾಡ್ರೆ ಮಾತ್ರ ಈ ಸಂಘಟನೆ ಉಳಿತದ. MLA ಏನ್ ಮಾಡತ್ತಾರೋ, ಬಾಬುರಾವ್ ಏನ್ ಮಾಡತ್ತಾರೋ, ಪ್ರಮೋದ್ ಕೊಚೇರಿ ಮಾಡೋಕ್ಕಿಂತನೂ ನಾವೇನ್ ಮಾಡತ್ತೋ ಅನ್ನೋದು ಬಹಳ ಮುಖ್ಯ ಅದ. ನಾವೊಂದು ವಿನಂತಿ ಮಾಡ್ಕೋತೀನಿ, ನಮ್ಮ ವ್ಯಾಪ್ತಿಗೆ ಬರುವಂತ ಕ್ಷೇತ್ರ ಒಳಗ ನಾವು ಅದೇ ಸಂಘಟನೆ ಕೆಲಸ ಮಾಡಿದ್ರೆ ಧರ್ಮದ ಕೆಲಸ, ದೇಶದ ವಿಶೇಷವಾಗಿ ಒಂದು ರೀತಿ ಖಾನಾಪುರದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಕ್ಕಂತವರಲ್ಲಿ ಪ್ರಮೋದ್ ಕೊಚೇರಿ ಅವರು ಸಹ ಒಬ್ರು. ಅವರು ಇವತ್ತು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಪ್ರಮೋದನ ಕೊಚೇರಿ ಈಗ 57ನೇ ಹುಟ್ಟ ಹಬ್ಬದ್ದು. ಈಗ ನಾವು ನಮ್ಮ ಈ ಆಫೀಸ್ನಲ್ಲಿ ಎಲ್ಲಾ ಕಾರ್ಯಕರ್ತೆ ವತಿಯಿಂದ ಅವ್ರದ ವಾರ ದಿವಸದ ಸನ್ಮಾನ ಮಾಡಿದ್ದೇವೆ. ಈಗ ಅವರು 35 ವರ್ಷ ಈ ನಮ್ಮ ಖಾನಾಪುರ ಕ್ಷೇತ್ರ ಅದ MES ಕ್ಷೇತ್ರ, ಇದು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಯಾವಾಗ ವಿಧಾನಸಭಾ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಯ್ತು, ಆ ಟೈಮ್ನಲ್ಲಿ ಈ ಕ್ಷೇತ್ರ ಅಪಕ್ಷ ಅಂದ್ರ MES ಗೆದ್ದು ಬಂದಿದೆ. MLA, EP, ZP. ಅದ ಟೈಮ್ನಲ್ಲಿ ಅವರು ಪ್ರಮೋದನ ಕೊಚೇರಿ ಮತ್ತು ಬಾಬುರಾವ್ ದೇಸಾಯಿ, ಸಂಜಯ್ ಕುಬಲ್, ಒಂದ 4-5 ಮಂದಿ ವಿಶೇಷ ಪ್ರಯತ್ನ ಮಾಡಿ ಹೆಂಗ ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಸಾಹೇಬ್, ನಮ್ಮ ಕರ್ನಾಟಕನಲ್ಲಿ ಯಡಿಯೂರಪ್ಪ ಸಾಹೇಬ್, ಮತ್ತು ಇಲ್ಲೇ ಅವರು 4-5 ಮಂದಿ. ಅದು ವಿಶೇಷ ಅಂದ್ರ ಅವರು ಪ್ರಮೋದನ ಕೊಚೇರಿ ಆ ಕಾಲದಿಂದ ಈಗ ಸತತ ಪರಿಶ್ರಮ ಮಾಡಿ ಒನ್ ಟೈಮ್ 2008ನಲ್ಲಿ ಇಲ್ಲೇ ಭಾರತೀಯ ಜನತಾ ಪಾರ್ಟಿದ ಪಕ್ಷದ ಪ್ರಹ್ಲಾದ್ ರೇಮಾನಿಜಿ ಇಲ್ಲೇ MLA ಆದ. ನೆಕ್ಸ್ಟ್ ನಾ MLA ಆದ. ಈಗ ನೋಡಿದ್ರ ನಮ್ಮ ಸಂಘಟನೆ ಈಗ ಎಲ್ಲ ಬಿಜೆಪಿ ಮಯ ಆತ. ಅದ ಕಾರಣ ಅವ್ರದ ಸತತ ಪ್ರಯತ್ನ, ಯಾರು ಅದ ಸಂಶಯ ಮಾಡಂಗಿಲ್ಲ. ಬಹಳ ಮಂದಿ ಕಾರ್ಯಕರ್ತೆ ಇರ್ತಾರ, ಏನ್ ಒಂದ ಹೊರಗಿನ ಮಂದಿ ಬಂದ್ರ ಅವ್ರ ಕಡೆ ಹೋಗಿ ನಾ ಬೆಂಬಲ ಕೊಡ್ತೇವ, ಆ ಪ್ರಕಾರ ಮಂದಿ ಇರ್ತಾರ. ಅವರು ಒಟ್ಟ ಬದಲ್ ಮಾಡಿಲ್ಲ. ಈ ತನಕ
ವ್ಯವಸ್ಥಿತವಾಗಿ ಅವರು ಸಂಘಟನೆ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಅವ್ರದ್ದು ಸಂಪರ್ಕ ಏನದಾರಲ್ಲ ನಮ್ಮ ತಾಲೂಕಿನಲ್ಲಿ 300 ಸಣ್ಣ ದೊಡ್ಡ ಹಳ್ಳಿ ಅದಾರ. ಪ್ರತಿ ಹಳ್ಳಿನಲ್ಲಿ ಅವ್ರದ ಸಂಪರ್ಕ ಕಾರ್ಯಕರ್ತ ಅದ. ಏನ್ ಪ್ರಾಬ್ಲಮ್ ಬಂದ್ರ ಪೈಲ ಫೋನ ಅವ್ರಿಗೆ ಬರ್ತದೆ ಮತ್ತ ಅವರು ನಮ್ಗೆ ಹೇಳ್ತಾರೆ. ಆ ಪ್ರಕಾರ ನಾವು ಈಗ ಕೂಡೆ ಏನ್ ವಿಕಾಸ ಬಗ್ಗೆ ಸಂಘಟನೆ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಆ ಕಾರಣಕ್ಕೆ ಅವ್ರು ನಮ್ಮ ತಾಲೂಕಾ ವತಿಯಿಂದ ನಮ್ಮ ಮಹಾಲಕ್ಷ್ಮಿ ಗ್ರೂಪ್ ವತಿಯಿಂದ ಅವ್ರಿಗೆ ವಾರ್ಡ್ ದಿವಸ ಪರವಾಗಿ ಶುಭಾಶಯ ಹೇಳ್ತೀವಿ. ಈಗ ರಾಜಕೀಯದಲ್ಲಿ ಏನಪ್ಪಾ ಅಂತಾರೆ ಫಾಸ್ಟ್ ರಿಸಲ್ಟ್ ಓರಿಯೆಂಟೆಡ್ ನೋಡ್ತಾರೆ ಸರ್. ವಿಶೇಷವಾಗಿ ಯಾವುದೇ ಕಾರ್ಯಕರ್ತ ಬೇಗ ಒಂದು 6 ತಿಂಗಳಿಗೆ ಉನ್ನತ ಈ ದಿವಸ ಒಂದ್ರ ಶುಭ ದಿವಸ. ಪ್ರಮೋದಣ್ಣ ಕೋಚೇರಿ ಎಲ್ಲಾ ಜನರ ಕೆಲಸ ಮಾಡ್ತಾರ. ನಾನು ಒಂದ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷ ಆಗಿ ಚೇರ್ಮನ್ ಆಗಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತ ಇದೆ. ಆ ಸಂಸ್ಥೆಗೇನು MLC ಫಂಡ್ ದಿಂದ ಹೊತ್ತು 2 ವರ್ಷದಾಗ 7.5 ಲಕ್ಷ ರೂಪಾಯಿ ಅವರು ನಮ್ಮ ಸಂಸ್ಥೆಗೆ ಸಿಗಬೇಕು, ಆಮೇಲೆ ಸ್ಟೂಡೆಂಟ್ಸ್ ಗೆ ಬೆನಿಫಿಟ್ ಆಗ್ಬೇಕು ಅಂತ ಅವರು ನಮ್ಮ ಸಂಸ್ಥೆ ಸಲುವಾಗಿ ಕೆಲಸ ಮಾಡ್ಯಾರ. ಅದೇ ರೀತಿ ಯಾವಾಗ ನಾವು ಫೋನ್ ಹಚ್ಚಿದ್ರನು ಯಾವ ಕೆಲಸ ಇದ್ರ 24/7 ಅವರು ಅವೈಲೇಬಲ್ ಇರ್ತಾರ. ಆಮೇಲೆ ಗವರ್ಮೆಂಟ್ ಸ್ಕೀಮ್ಸ್ ಯಾವ್ದು ಇರ್ಲಿ, MP MLA MLC ಯಾರ ಕಡೆಯಿಂದ ಕೆಲಸ ಆಗ್ಬೇಕು ಜನಸಾಮಾನ್ಯರದ ಅದ್ರ ಸಲುವಾಗಿ ಕಳಕಳಿಯಿಂದ ಕೆಲಸ ಮಾಡುವ ಮನುಷ್ಯ ಅಂದ್ರ ಶ್ರೀ ಪ್ರಮೋದ್ ಕೋಚೇರಿ ಅವ್ರು ಅದಾರ. ಆಮೇಲೆ 24/7 ಅವರು ಸಮಾಜ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರ ಬಿಜೆಪಿ ಒಳಗ ಇಷ್ಟು ವರ್ಷ ಅವರು ಕೆಲಸ ಮಾಡ್ತಾ ಇದಾರ. ಅವ್ರಿಗೆ ಒಂದ್ ಚಲೋ ಪದ ಸಿಕ್ಕ್ರ, MP MLC ಪದ ಸಿಕ್ಕ್ರ, MLA ಟಿಕೆಟ್ ಸಿಕ್ಕ್ರ ನಾಳೆ ಡೆವಲಪ್ಮೆಂಟ್ ವರ್ಕ್ ಆಗ್ತೈತಿ. ಯಾಕಂದ್ರ ಬೆಳಗಾಂದಾಗ ನೀವು ನೋಡಿದ್ರ ಒಂದ್ 2-3 ಶಾಸಕ ಅಷ್ಟೇ ಅದಾರ, ಅವರು ಒಂದ್ ಆಕ್ಟಿವ್ಲಿ ಕೆಲಸ ಮಾಡ್ತಾರ. ನಾವು ನೋಡಿದೇವಿ ಪಕ್ಷಾಂತರವಾಗಿ ಅಂದ್ರೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಒಳಗನು ಆ ಪ್ರಕಾರ ಕೆಲಸ ಖಾನಾಪುರ ತಾಲೂಕದಾಗ ಮಾಡುವ ಮನುಷ್ಯ ಅಂದ್ರ ಅವ್ರು ನಮ್ಮ ಪ್ರಮೋದಣ್ಣ ಕೋಚೇರಿ ಅದಾರ. ಆಮೇಲೆ ಯಾವುದೇ ಒಂದ್ ಸಣ್ಣ ಊರಿನ ಕೆಲಸ ಇರ್ಲಿ, ಸಂಸ್ಥೆ ಕೆಲಸ ಇರ್ಲಿ, ನಗರ ಪಾಲಿಕೆ ಕೆಲಸ ಇರ್ಲಿ, ಯಾವುದೇ ಕೆಲಸಕ್ಕೆ ಅವರು ಕರೆಕ್ಟ್ ಅಡ್ವೈಸ್ ಕೊಟ್ಟು ಕಾರ್ಯಕರ್ತರಿಗೇನು ಮುಂದೆ ಬರಬೇಕು ಆ ಪ್ರಕಾರ ಕೆಲಸ ಅವರು ಮಾಡ್ಕೋತಿರ್ತಾರೆ. ಅದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಅವ್ರಿಗೆ ಒಂದು ನಿಗಮ ಅಥವಾ ಇಲ್ಲೇ ತನಕ ಕೊಡ್ಬೇಕಾಗಿತ್ತು. ಅವ್ರು ಯಾಕೆ ಕೊಟ್ಟಿಲ್ಲ ಅದ ಅವರು ವಿಚಾರ ಮಾಡ್ಬೇಕು. ಆಮೇಲೆ MLC MP ಆಗ್ಲಿಕ್ಕೇನು ಎಲ್ಲಾ ಶೈಕ್ಷಣಿಕ ಅರ್ಹತೆ ಕ್ವಾಲಿಫಿಕೇಶನ್ ಅವ್ರ ಕಡೆ ಇದೆ ಮತ್ತು 24/7 ಕೆಲಸ ಮಾಡಬಹುದು. ಆ ಪ್ರಕಾರ ಅವರು ರಾಜನೇತ ಆಧಾರ. ಅದಕ್ಕಾಗಿ ವರಿಷ್ಠರಿಗೆ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಅವ್ರ ಹುಟ್ಟುಹಬ್ಬ ಇದೆ, ಆ ದಿವಸ ವಿನಂತಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಒಂದು ಪದ ಕೊಟ್ಟು ಅವ್ರ ಗೌರವ ಸನ್ಮಾನ ಮಾಡಬೇಕು ಅಂತ ನಮ್ಮ ಆಸೆ ಸಾಮಾನ್ಯ ಕಾರ್ಯಕರ್ತರ ಪರವಾಗಿ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ನಮ್ಮ ಮಲಪ್ರಭಾ ನದಿಯ ತವರೂರು ಖಾನಾಪುರದ ಸುಕ್ಷೇತ್ರ. ಖಾನಾಪುರದಲ್ಲಿ ಒಂದ್ ರೀತಿ ಪಾರಿಶ್ವಾಡದಲ್ಲಿ ಶ್ರೀ ಸಿದ್ಧ ಶಿವಯೋಗಿ ಶಾಂಡಿಲ್ಯೇಶ್ವರರ 96ನೆಯ ವರ್ಷದ ಲಿಂಗ ಬೆಳಕಿನ ಕಾರ್ಯಕ್ರಮ. ನಮ್ಮೂರು ಅಜ್ಜನ ಜಾತ್ರೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಪೂಜ್ಯ ಶ್ರೀಗಳು ಆಗಮಿಸಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ. ಇದೇ ಗುರುವಿನ ನಡಿಗೆ ಭಕ್ತರ ಕಡೆಗೆ, ಭಕ್ತರ ನಡಿಗೆ ಜಾತ್ರೆ ಕಡೆಗೆ ಅಂತಕ್ಕಂಥ ವಿಶೇಷ ಸ್ಲೋಗನ್ ನಡಿ ಬಂದಿದ್ದಾರೆ. ಜಾತ್ರೆ ನಡೀತಾ ಇರತಕ್ಕಂಥದ್ದು ದಿನಾಂಕ 22/1/2026 ನಡೀತಾ ಇದೆ. 23ವರೆಗೂ ಇದು ನಡೀತಾ ಇದೆ. ಅವತ್ತು ಅಮ್ಮನ ಉತ್ಸವ ಸಹ ನಡೀತಾ ಇದೆ. 24ನೇ ತಾರೀಕು ಶಾಂಭವಿ ಅಮ್ಮನವರ ಉತ್ಸವ ಮತ್ತೆ ಒನ್ನಾಟ ನಡೀತಾ ಇದೆ. 25ನೇ ತಾರೀಕು ನವಚಂಡಿಕ ಹೋಮ ನಡೀತಾ ಇದೆ. ಮತ್ತೆ ಅವತ್ತೇ ಪಲ್ಲಕ್ಕಿ ಉತ್ಸವ ಸಹ ನಡೀತಾ ಇದೆ. 26ನೇ ತಾರೀಕು ಮುಂಜಾನೆ ಅಂಬಲಿ ಜಂಡಿ ಜರುಗ್ತಾ ಇದೆ. 2 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ಜರುಗ್ತವೆ. ದಯವಿಟ್ಟು ವಿಶೇಷವಾಗಿ ಸಾಕಷ್ಟು ಈ ಕಡೆ ಭಾಗದಲ್ಲಿ ಧಾರ್ಮಿಕ ಸಾಕಷ್ಟು ತನ್ನ ಒಂದು ಮಾರ್ಗದರ್ಶನ ಮೂಲಕ ಮತ್ತೆ ಪ್ರವಚನ ಮೂಲಕ ಹೆಸರುವಾಸಿಯಾಗಿರತಕ್ಕಂಥದ್ದು ಪೂಜ್ಯ ಶ್ರೀಗಳು. ದಯವಿಟ್ಟು ಸುತ್ತಮುತ್ತ ಇರತಕ್ಕಂತ ಮತ್ತೆ ವಿವಿಧ ತಾಲೂಕುಗಳಿಂದ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕು, ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.